Hey guys, welcome back to my channel Lavanya Vlogs. ಇವತ್ತು ನಾವು ಪುಸ್ತಕ ಸಂತೆಗೆ ಹೋಗ್ತಾ ಇದ್ದೀವಿ. ಅದು ಲೊಕೇಟ್ ಆಗಿರೋದು ಜಯನಗರಲ್ಲಿ. ಪುಸ್ತಕ ಸಂತೆ ಆರ್ಗನೈಸೇಷನ್ ಬಂದು ವೀರಕಪುತ್ರ ಎಂ ಶ್ರೀನಿವಾಸ್ ಅವರು ಮಾಡಿರುವಂಥದ್ದು. ಸೊ ಹಾಗಾಗಿ ನಮ್ಮನೆಯವರೆಲ್ಲರೂ ಸೇರಿ ಪುಸ್ತಕ ಸಂತೆಗೆ ಹೋಗೋಣ ಅಂತ ಡಿಸೈಡ್ ಮಾಡಿ ಆಲ್ಮೋಸ್ಟ್ ಒಂದು ತಾರ್ ಮತ್ತೆ ಇನ್ನೊಂದು ಫಾರ್ಚುನರ್ ಅಲ್ಲಿ ಪ್ಲಾನ್ ಮಾಡಿ ಹೋಗಿದ್ವಿ. ಅವ್ರ ಮಾವನ್ ಇರ್ಬೇಕಾದ್ರೆ ಯಾವ ವ್ಯವಹಾರನೂ ಇಲ್ಲ. ಪುಸ್ತಕ ಸಂತೆ 3 ದಿನ ಇರುತ್ತೆ. ನಮ್ಮ ಅಕ್ಕ ಮುಖಾಂತರ ನಮಗೆ ಪುಸ್ತಕ ಸಂತೆ ಅನ್ನೋದು ಬೆಂಗಳೂರಲ್ಲಿ ನಡೆಯುತ್ತೆ ಅಂತ ಗೊತ್ತಾಗಿದ್ರಿಂದ ನಾವು 3ನೇ ದಿನ ಹೋದ್ವಿ ಟೈಮ್ ಮಾಡ್ಕೊಂಡು. ಓಕೆ ಬಾಯ್. ಏನು ಮಗನೇ ನೀವು ಪುಸ್ತಕ ಸಂತೆ ಲೋಕರ್ಪಣೆ ಇವಾಗ ಈ 3-4 ದಿವಸದ ಎಲ್ಲರಿಗೂ ಹಾಕ್ತವ್ರೆ ಬೆಳಿಗ್ಗೆಯಿಂದನೇ. ಅವ್ರ ಆಫೀಸ್ ಸ್ಟಾಫ್ ಎಲ್ಲ ಇಲ್ಲೇ ಎಲ್ಲ ಇಲ್ಲೇ ಮಾಡ್ತಾರಲ್ಲ. ಸೊ ನಾವು ಫಾರ್ ದ ಫಸ್ಟ್ ಟೈಮ್ ಪುಸ್ತಕ ಸಂತೆ ಅನ್ನೋದಕ್ಕೆ ಬಂದಿದ್ದು. ತುಂಬಾ ಜನ ಇದ್ರು. ತುಂಬಾ ಜನ ನಾನು ಅನ್ಕೊಂಡೇ ಇದ್ದಿಲ್ಲ ಆ ಪುಸ್ತಕ ಸಂತೆಗೂ ಇಷ್ಟು ಜನ ಸೇರ್ತಾರೆ ಅಂತ. ಆ್ಯಂಡ್ ಮೋರ್ ಓವರ್ ಪ್ರತಿಯೊಂದು ಕವಿಗಳದು, ಪ್ರತಿಯೊಬ್ಬರು ಸಾಧನೆ ಮಾಡಿರೋರ್ದು ಪ್ರತಿಯೊಂದು ಫೋಟೋಸು ಪ್ಲಸ್ ಅವ್ರ ಹೆಸರು ಕೂಡ ಮೆನ್ಷನ್ ಮಾಡಿದ್ರು. ಅನೇಕ ಕವಿಗಳು ಬರೆದಿರುವಂತಹ ವಿಧ ವಿಧವಾದ ಬುಕ್ಸ್ಗಳು, ಕವಿಗಳು, ಸಾಹಿತ್ಯಗಳು ಪ್ರತಿಯೊಂದು ಕೂಡ ಅಲ್ಲಿ ಅವೈಲಬಲ್ ಆಗಿತ್ತು. ಆಲ್ಮೋಸ್ಟ್ ಒಂದು 30 ಟು 40 ಬುಕ್ ಸ್ಟಾಲ್ಸ್ ಇತ್ತು. ಚಿಲ್ಡ್ರನ್ಸ್ ಬುಕ್ ಆಗಿರ್ಬೋದು, ದೊಡ್ಡವರು ಓದುವಂಥ ಬುಕ್ಸ್ ಆಗಿರ್ಬೋದು, ಮನೆಗೆ ಬೇಕಾಗಿರುವಂಥ ಅಡುಗೆ ಪುಸ್ತಕಗಳಾಗಿರ್ಬೋದು, ಮನೆ ಔಷಧಿ ಆಗಿರ್ಬೋದು, ಪ್ರತಿಯೊಂದು ಬುಕ್ಸು ನಮ್ಗೆ ಯಾವ್ದು ಬೇಕೋ ಎಲ್ಲ ಥರ ಬುಕ್ಸ್ ಕೂಡ ಅವೈಲಬಲ್ ಇತ್ತು. ಇದು ನಮ್ಮಮ್ಮಗೆ ಗಿಫ್ಟ್ ಕೊಡಬೇಕು ಗೈಸ್. ಬೇರೆ ಯೋಗದಿದೆ, ನಮ್ಮಮ್ಮ ಜಾಸ್ತಿ ಯೋಗ ಮಾಡ್ತಾರೆ, ಸೊ ಹಾಗಾಗಿ ಇದು ಗಿಫ್ಟ್ ಕೊಡೋಣ ಮಮ್ಮಿಗೆ. ಏನಂತೀಯಾ? ಇದು ನಮ್ಮ ಮಮ್ಮಿಗೆ ಯೂಸ್ ಆಗ್ಬೋದು. ಬೇರೆ ಯೋಗಗಳಿದ್ದಾವೆ. ನನ್ನ ತಮ್ಮ ನೋಡ್ತಾನೆ ಬಟ್ ಏನು ಓದಲ್ಲ, ಸುಮ್ಮನೆ ವೇಸ್ಟು. ಬ್ಯಾಗಲ್ಲಿರೋದೇ ಅವನು ಓದೋ ಕಷ್ಟ. ಗೈಸ್ ನಿಮ್ಮ ರಾಶಿ ಯಾವುದು ಗೈಸ್? ನಿಮ್ಮ ರಾಶಿ ಯಾವುದು ಗೈಸ್? ಒಂದು ನಂದಲ್ಲಿ ಸಿಂಹ ರಾಶಿ, ನಂದು ಫಸ್ಟ್. ಯಾವುದು? ಈ ತುಲಾ ರಾಶಿ ಯಾವುದು? ಯಾವುದು ಅಕ್ಕ ರಾಶಿಗಳ ಬುಕ್ಕು.
ಬೇಡ ನನಗೆ ಇನ್ನು ಹಾಡುಗಳದು ದೇಶಭಕ್ತಿ ಗೀತೆಗಳ ಭಕ್ತಿ ಗೀತೆಗಳು ನೋಡಿ ಆ ಕಡೆ ಇದೆ ನೋಡು ಇಲ್ಲಿ ಭಕ್ತಿ ಗೀತೆಗಳು ರಾಮಾಯಣ ಮತ್ತು ಮಹಾಭಾರತ ದೇಶಭಕ್ತಿ ನಮ್ಮಮ್ಮ ದೇವ್ರ ಸಾಂಗ್ಸ್ ಇರೋ ಬುಕ್ಸ್ ತಗೊಂಡು ದೇಶಭಕ್ತಿ ಗೀತೆಗಳು ಏನದು ದೇಶಗೀತೆ ಭಕ್ತಿಗಳು ದೇಶಗೀತೆ ಭಕ್ತಿಗಳು ಅಂತ ಹಣದ ನಿಜ ಸ್ವರೂಪ ಮತ್ತು ಸಿರಿತನದ ರಹಸ್ಯ. ನನ್ನ ತಮ್ಮ ಓದ್ಬಿಟ್ಟ ಗೈಸ್ ನನ್ನ ತಮ್ಮ ಓದ್ಬಿಟ್ಟ ತಗೊಂಡವ್ರೆ ಯಾವ ಬುಕ್ ತಗೊಂಡಿದ್ಯಾ ಓಕೆ ನಮ್ಮ ಮಮ್ಮಿ ಈ ಬುಕ್ ತಗೊಂಡಿದ್ದಾರೆ ನೋಡೋಣ. ಮತ್ತು ನಾನು ಅಮ್ಮ ಮತ್ತು ನಾನು ಅವನು ಇದು ಓದಿರೋದೇ ಹೆಚ್ಚು ಓದ ಬುಜ್ಜು ಅಂತೆ ಇದು ಓದಿದ್ದೀರಾ? ಗೊತ್ತು ವಯಸ್ ಇವ್ರೊಬ್ರೇ ಗೊತ್ತಿರೋದು ನನಗೆ ಸುಧಾಮೂರ್ತಿ ನನ್ಗೆ ಇವ್ರೊಬ್ರೇ ಗೊತ್ತಿರೋದು. ನೀನ್ ಹೋಗ್ತೀಯಾ ನೀನ್ ಬಂದಿದ್ಯಾ ಸಂತೆಗೆ ಗೈಸ್ ಬುಕ್ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾನೆ ನೋಡಿ. ವಸ್ತು ಇದ್ದಕ್ಕಿದ್ದಾಗೆ ಈ ಥರದ ಒಂದು ಇರುವನ್ನು ಪಡ್ಕೊಂಡಾಗ ಏನು ಕಾರಣ ಇರ್ಬೋದು ಅಂತ ಒಂದು ಕುತೂಹಲಕ್ಕೆ ಪ್ರಶ್ನೆ. ಇದೆಲ್ಲ ನಾವು ನೋಡ್ತಾ ಇದ್ರೆ ನಮಗೆ ನಾವು ಎಲ್ಲಿದ್ದೀವಿ ಈಗ, ಏನಾಗೋಯ್ತು, ಆ ಸೌಹಾರ್ದಯುತವಾಗಿರುವಂತಹ ಜಗತ್ತು ಎಲ್ಲಿ ಹೋಯ್ತು ಅನ್ನುವಂಥ ಆತಂಕ ಕಾಡಲಿಕ್ಕೆ ಶುರು ಆಯಿತು. ಹಾಗೆ 15ರಲ್ಲಿ ನಾವು ಶೂಟಿಂಗ್ ಮುಗಿಸ್ಕೊಂಡು ಬಂದಿತ್ತು, 16ರಲ್ಲಿ ಅದು ಎಡಿಟ್ ಆಗಿ. ಸೊ ನನಗೆ ಈ ಬುಕ್ ನೋಡಿದ ತಕ್ಷಣ ನನಗೊಂದು ಜ್ಞಾಪಕ ಬಂದಿದ್ದು, ನಾವು 10th ಯೂಶ್ವಲ್ ಆಗಿ ಲೈಬ್ರರಿ ಪೀರಿಯಡ್ ಇದ್ದಾಗ ನಾವು ಫಸ್ಟ್ ಹೋಗ್ತಾ ಇದ್ರಿ ಲೈಬ್ರರಿಗೆ. ಆಗ ಫಸ್ಟ್ ಬುಕ್ ಅಂತ ನಾನು ತೊಗೊತಾ ಇದ್ದಿದ್ದೆ ಆ ಬುಕ್ಕು. ಸೊ ಹಾಗಾಗಿ ಅದು ನೋಡಿದ ತಕ್ಷಣ ನನಗೆ 10th ಮೆಮೊರೀಸ್ ಎಲ್ಲ ಸ್ವಲ್ಪ ಜ್ಞಾಪಕ ಬಂತು. ಸೊ ಇದು ಬಂದು ವೀರಕಪುತ್ರ ಎಂ ಶ್ರೀನಿವಾಸ್ ಅವರ ಮೆಚ್ಚಿನ ಲೇಖಕರು. ಅವರ ಚಿತ್ರಗಳನ್ನು ಫ್ರೇಮ್ ಮಾಡಿಸಿ ವಾಲ್ ಮೇಲೆ ಹಾಕ್ಸಿದ್ದಾರೆ. ಬರೀತ್ಯಾ ಓಕೆ 2 ಬುಕ್ಸ್. ಸೊ ನಾವು ಹೋಗಿದ್ದ ದಿನಾನೇ ಚಂದನ ಟಿವಿಯಲ್ಲಿ ಬರುವಂತ ತಟ್ಟನೆ ಹೇಳಿ ಅನ್ನೋ ಒಂದು ಶೋ. ಸೊ ಅಲ್ಲಿ ಶೂಟ್ ಮಾಡ್ತಿದ್ರು. ಸರಿ, ಈಗ ಚಿತ್ರ ಪ್ರಶ್ನೆ ಒಂದು ಚೂರು ಬದಲಾವಣೆ ಆಗಲಿ. ಚಿತ್ರಗಳು ಬರುತ್ತೆ, ಚಿತ್ರಗಳನ್ನು ಗುರುತಿಸ್ಬೇಕು, ಆಯ್ಕೆ ಮಾಡ್ಕೊಳ್ಳಿ. ಚಿತ್ರ ಪ್ರಶ್ನೆ 8 ಆಯ್ಕೆ ಮಾಡಿಕೊಂಡಿದ್ದಾರೆ. ಕರ್ನಾಟಕ ವಾಸ್ತು ರಚನೆಗಳನ್ನು ಗುರುತಿಸಬೇಕು. ಕರ್ನಾಟಕದ ಯಾವ ರಾಜವಂಶ? ಬೆಂಗಳೂರು ಸರಿಯಾದ ಉತ್ತರ ಆಗಿದೆ. ಕರ್ನಾಟಕದ ಈ ಶಿಲಾಬಾಲಿಕೆಯ ಹೆಸರೇ? ಬಾದಾಮಿ ಅಂತಿದ್ದಾರೆ, ಉತ್ತರ ಸರಿಯಾಗಿದೆ. ಕರ್ನಾಟಕದಲ್ಲಿರುವ ಈ ರಚನೆಯ ಹೆಸರೇ ಗೊತ್ತಿಲ್ಲ. ಕರ್ನಾಟಕದಲ್ಲಿರುವ ಈ 2 ಪುಸ್ತಕ ಕೊಡ್ತೇನೆ, ಸರಿ ಉತ್ತರ ಕೊಟ್ಟರೆ.
ಹಿಂದೆ ಸೊ ಇವರು ಬಂದು ವೀರಕಪುತ್ರ ಎಂ ಶ್ರೀನಿವಾಸ್, ನಮ್ಮ ಅಕ್ಕ ಸೋದ್ರ ಮಾವ. ಮುಂದಿನ ಪ್ರಶ್ನೆ, ಈ ಜಿಲ್ಲೆಯನ್ನ ಗುರುತಿಸಿ. ಸರಿಯಾಗಿದೆ. ಇವರು ಯಾರು? ಇವರ ಮಗ ರಾಜಕೀಯದಲ್ಲಿದ್ದಾರೆ ಈಗ. ಉತ್ತರವನ್ನು ಕೊಡ್ತಾ ಇದ್ದೇವೆ. SR ಬೊಮ್ಮಾಯಿ. ಇವರು ಯಾರು? ಬೆಳಕು. ಅರೆ ಬೆಳಕಲ್ಲ. ಯಾರು? ಅದ್ಯಾವುದೋ ಬೇಂದ್ರೇನೋ ಯಾವುದೋ ಬರುತ್ತೆ. ನಾನು ಏನಂತ ಇದೆ ಕಿಪಿ ಕೀರ್ತಿ. ಕಿಪಿ ಕೀರ್ತಿ, ಮುಕ್ಕು ಡುಮುಕ್ಕು, ಆಮೇಲೆ ಯಾರು ಇರೋದು ಕ್ವೆಶನ್ಸ್ ಕೇಳಿದ್ರೆ ಇವನು ಈ ಆನ್ಸರ್ ಹೇಳ್ತಾನಂತೆ. ಇವರು ದಚ್ಚು ಬಿಡ್ಬೇಡ ದಚ್ಚು. ಗೈಸ್, ನಮಗೆ ಬೇಕಾಗಿರುವಂಥದ್ದು ಮೇನ್ ಐಟಮ್ಸ್ ಎಲ್ಲ ಈ ಕಡೆ ಇದೆ. ನೋಡೋಣ, ಏನಾದರೂ ಆದರೆ ಏನಾದರೂ ಶಾಪಿಂಗ್ ಮಾಡಿಕೊಂಡು. ಆಯ್ ಅವ್ಯಾನ್, ಅವ್ಯಾನ್ ಓಕೆ ಬಾಯ್. ಯೂಶ್ವಲ್ ಆಗಿ ಪ್ರತಿ ವರ್ಷ ಕೂಡ ಪುಸ್ತಕ ಸಂತೆ ಅನ್ನೋದು 3 ದಿನ ಇರುತ್ತೆ. ಸೊ ನಾವು ಬಂದಿದ್ದು ಲಾಸ್ಟ್ 3rd ಡೇ. ಸೊ ಆಲ್ಮೋಸ್ಟ್ ಅವತ್ತು ಬಂದು ಲಾಸ್ಟ್ ದಿನ ಆಗಿತ್ತು. ಆಲ್ಮೋಸ್ಟ್ ತುಂಬ ಸ್ಟಾಲ್ಸ್ಗಳು ಹಾಗೆ ಪ್ರತಿಯೊಂದು ಐಟಮ್ಸ್ಗಳು ಕೂಡ ಅವರು ಡಿಸ್ಪ್ಯಾಚ್ ಮಾಡ್ತಾ ಇದ್ರು ಬೇರೆ ಕಡೆಗೆ. ಎಲ್ಲಿ ಬಂದರೂ ಇದೊಂದು ಬಿಡಲ್ಲ. ಪಾರ್ಟ್ನರ್ ಇವ್ರು ಇದಕ್ಕೆ. ನನಗೆ ಇದ್ರೆ ನೆಮ್ಮದಿಯಾಗಿರ್ಬೇಕು. ಅದೇಣ ಇದ್ರೆ ನೆಮ್ಮದಿಯಾಗಿರ್ಬೇಕು. ನಮ್ಮ ತಾತ ಒಂದು ಲೈಟ್ರ್ ನೋಡಿದ್ದೀನಿ, ಮಸ್ತಾಗಿರುತ್ತೆ. ಲೈಫ್ ಟೈಮ್ ಮೆಮೊರಿ. ನಿಮ್ಮಪ್ಪ ಒಂದು ಲೈಟ್ರ್ ನೋಡಿದ್ದೀನಿ ಬಾ. ನಮ್ಮ ಮಾವ ಸಿಕ್ಕಿದ್ರೆ ಮಾತಾಡ್ಸ್ಬೋದಿತ್ತು, ಸಿಕ್ಕಿದ್ರು ಪಾಪ ಬ್ಯುಸಿ ಇದ್ರು. ಸೊ ಪ್ರತಿ ವರ್ಷ ನಡೆಯುತ್ತೆ. ಇದು 3ನೇ ವರ್ಷದ ಪುಸ್ತಕ ಸಂತೆ. ವೀರಲೋಕ ಕಡೆಯಿಂದ ನಡೆಸ್ಕೊಡುವಂಥ ಸಂತೆ. ಬನ್ನಿ, ಎಂಜಾಯ್ ಮಾಡಿ. ತುಂಬಾ ಬುಕ್ಸ್ ಸಿಗುತ್ತೆ, ತಗೋಳಿ. ಮತ್ತೆ ಲಾಸ್ಟ್ ಲಾಗಕ್ಕಷ್ಟು ಕೆಳಗಡೆ ಖಾಲಿ. ನೀವು ತಿಂದರೆ ನಾವು ಲೆಕ್ಕನೆ. ಆಕ್ಚುಲಿ ನಮ್ಮ ಕಡೆಯಿಂದನೂ ಮಿಸ್ಟೇಕ್ ಆಯಿತು. ಫಸ್ಟ್ ಡೇನೇ ಲಾಗ್ ಮಾಡಿದ್ರೆ ಆಕ್ಚುಲಿ ಇದು 3 days ನಡೆಯುತ್ತೆ. ಸೊ ನೆಕ್ಸ್ಟ್ ಟೈಮ್ ಆಲ್ಮೋಸ್ಟ್ ನವೆಂಬರ್ ಅಲ್ಲೇ ಇರುತ್ತೆ. ನೆಕ್ಸ್ಟ್ ಟೈಮ್ ಬಂದು ಫಸ್ಟ್ ಡೇನೇ ಲಾಗ್ ಆಗ್ತೀವಿ. ಸೆಕೆಂಡ್ ಡೇ 3rd ಡೇ ಇರುತ್ತೆ. ಎಲ್ಲ ಮಾಲಕ್ಕೆ ಕರ್ಕೊಂಡು ಹೋಗೋ ಬದಲು ಪುಸ್ತಕ ಸಂತೆ ಮಕ್ಕಳನ್ನ ಎಲ್ಲ ಮಾಲಕ್ಕೆ ಕರ್ಕೊಂಡು ಹೋಗೋದು, ಪಿಕ್ನಿಕ್ ಕರ್ಕೊಂಡು ಹೋಗೋದು ಇದ್ದಿದ್ದೆ. ವರ್ಷದಲ್ಲಿ ಒಂದ್ಸರಿ ಆದ್ರೂ ಮಕ್ಕಳನ್ನ ಪುಸ್ತಕ ಲೋಕ ಕರ್ಕೊ ಬನ್ನಿ ಅನ್ನೋದ್ರ ಇದು ಉದ್ದೇಶ. ಸೊ ಬನ್ನಿ, ಚೆನ್ನಾಗಿದೆ ಎಲ್ಲರೂ. ಏನು ಹೇಳೋದು ನೋಡು, ಈ ಪುಸ್ತಕ ಸಂತೆಯಲ್ಲಿ ಥರ ಮಡಗಿದ್ದಾರೆ. ಬಂದು ನೋಡಿ, ಯಾವ ಥರ ಬೇಕೋ ನೋಡಿ ಓಡಿಸಿ ತಗೊಳ್ಳಿ ದಯವಿಟ್ಟು. ಓಡ್ಸ್ ತಗೊಳ್ಳಿ ಅಂತೆ. ನಮ್ಮ ಹತ್ರ ಆದಿರೋದು ಬ್ಲ್ಯಾಕಲ್ಲಿದೆ ಅದು. ಓಯ್, ಏನ್ ತಿಂದೆ ನೀನು? ಪಾನಿಪುರಿ, ಬೋಟಿ. ನಮ್ಮ ಮಗು ನಮ್ಗಿನ್ನ ಮುಂಚೆ ಗೈಸ್ ಪಾನಿಪುರಿ ಎಲ್ಲ ಪುಸ್ತಕ ಸಂತೆಗೆ ಬಂದು ಪುಸ್ತಕ ತಗೊಳೋದ್ರೆ ಇವ್ರು ಪಾನಿಪುರಿ ತಿಂತಾವ್ರೆ. ಚೆನ್ನಾಗಿದ್ಯಾ ಅಜ್ಜಿ? ಚೆನ್ನಾಗಿದ್ಯಾ? ಇರು ಅಪ್ಪನ ಏನ್ ತಗೊಂತ ಇದ್ಯಾ? ನನ್ನ ಫೇವ್ರೇಟ್ ಗುಲ್ಕನ್. ಗುಲ್ಕನ್ ಬನ್ನದು. ಸರ್ ಬನ್ನಿ, ಪುಸ್ತಕ ಸಂತೆಗೆ ಬನ್ನಿ, ರೌಂಡ್ ಹಾಕೊಂಡು ಗುಲ್ಕನ್ ಬನ್ನಲ್ಲಿ ಗುಲ್ಕನ್ ಹಾಕೊಂತೀನಿ. ಆರೋಗ್ಯಕ್ಕೆ ಒಳ್ಳೆಯದು. ಚೆನ್ನಾಗಿದ್ಯಾ ಗಾಯ್ಸ್? ನಮ್ಗೆ ಊಟ ಒಂದಿದ್ರೆ ಏನೇನು ಬೇಡ ಗಾಯ್ಸ್. ನಾವು ಅಲ್ಲಿ ಹೋಗ್ತೀರಿ. ಅಪ್ಪ ಇಲ್ಲಪ್ಪ.
ಕಿಚ್ಚಣ್ಣ ಅಪ್ಪಳ ರಾಜ ಮನೇಲಿ ಅವನೇ. ಪ್ರಕಾಶ್ ಮಗಳು ಅದು ಅದು ಹೊಡ್ದ ಸೊ ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇನ್ನೊಂದು ರಿಕ್ವೆಸ್ಟ್, ಪ್ರತಿಯೊಬ್ಬರು ಆದರೆ ಪುಸ್ತಕ ಸಂತೆ ಅನ್ನೋದನ್ನ ಒಂದು ಸತಿ ಲೈಫಲ್ಲಿ ವಿಸಿಟ್ ಮಾಡಿ.